ನೋಡಿ, ದೆಹಲಿಯಲ್ಲಿ ಈಗಾಗಲೇ ನಡೆದಿರತಕ್ಕಂತಹ ಪ್ರತಿಭಟನೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಕಂಡಿದೆ. ಇದೀಗ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದ್ದು, ಇದೀಗ ಬರೋಬ್ಬರಿ 70,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ಅಂತ ಹೇಳಲಾಗ್ತಾ ಇದೆ. ನೇಮಕಾತಿ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಇನ್ನು ಆಯಾ ಜಿಲ್ಲಾಧಿಕಾರಿಗಳ ಮಾನಿಟರ್ನಲ್ಲಿ ನೇಮಕಾತಿಯ ಪರೀಕ್ಷೆ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಈ ಒಂದು ಮಹತ್ವದ ಪರೀಕ್ಷೆ ನಡೆಸುತ್ತೇವೆ ಹೀಗಂತ ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೇಮಕಾತಿ ವಿಚಾರ 70,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಬರೀತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನಾಗಬಾರ್ದು, ಅದಕ್ಕೆಲ್ಲ ಪ್ರತಿಯೊಂದು ರೂಪು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದ್ರು ಲೀಕ್ ಆಗೋದು, ಇದೆಲ್ಲ ಕೂಡ ಕ್ಯಾಮೆರಾಗಳನ್ನ ಸಿಸಿಟಿವಿ ಕ್ಯಾಮೆರಾನ ಅಳವಡಿಸಬೇಕು. ಜಿಲ್ಲಾಧಿಕಾರಿಗಳೆಲ್ಲ ಕಂಪ್ಲೀಟ್ ಮಾನಿಟರ್ ಮಾಡಿಕೊಂಡು ರಾಜ್ಯದ ಎಲ್ಲ ಅಧಿಕಾರಿಗಳನ್ನ ಆ ಜಿಲ್ಲೆಯಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅವನ್ನ ಉಪಯೋಗಿಸಿಕೊಳ್ಬೇಕು ಅಂತ ನಾನು ಅವರಿಗೆ ತಿಳಿಸಿದ್ದೇನೆ. ನೇಮಕಾತಿ ವಿಚಾರ 70,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಬರೀತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನಾಗಬಾರ್ದು, ಅದಕ್ಕೆಲ್ಲ ಪ್ರತಿಯೊಂದು ರೂಪು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು. ನೋಡಿ, ದೆಹಲಿಯಲ್ಲಿ ಈಗಾಗಲೇ ನಡೆದಿರತಕ್ಕಂತಹ ಪ್ರತಿಭಟನೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಕಂಡಿದೆ. ಇದೀಗ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದ್ದು, ಇದೀಗ ಬರೋಬ್ಬರಿ 70,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ಅಂತ ಹೇಳಲಾಗ್ತಾ ಇದೆ. ನೇಮಕಾತಿ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಇನ್ನು ಆಯಾ ಜಿಲ್ಲಾಧಿಕಾರಿಗಳ ಮಾನಿಟರ್ನಲ್ಲಿ ನೇಮಕಾತಿಯ ಪರೀಕ್ಷೆ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಈ ಒಂದು ಮಹತ್ವದ ಪರೀಕ್ಷೆ ನಡೆಸುತ್ತೇವೆ ಹೀಗಂತ ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೇಮಕಾತಿ ವಿಚಾರ 70,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಬರೀತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನಾಗಬಾರ್ದು, ಅದಕ್ಕೆಲ್ಲ ಪ್ರತಿಯೊಂದು ರೂಪು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದ್ರು ಲೀಕ್ ಆಗೋದು, ಇದೆಲ್ಲ ಕೂಡ ಕ್ಯಾಮೆರಾಗಳನ್ನ ಸಿಸಿಟಿವಿ ಕ್ಯಾಮೆರಾನ ಅಳವಡಿಸಬೇಕು. ಜಿಲ್ಲಾಧಿಕಾರಿಗಳೆಲ್ಲ ಕಂಪ್ಲೀಟ್ ಮಾನಿಟರ್ ಮಾಡಿಕೊಂಡು ರಾಜ್ಯದ ಎಲ್ಲ ಅಧಿಕಾರಿಗಳನ್ನ ಆ ಜಿಲ್ಲೆಯಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅವನ್ನ ಉಪಯೋಗಿಸಿಕೊಳ್ಬೇಕು ಅಂತ ನಾನು ಅವರಿಗೆ ತಿಳಿಸಿದ್ದೇನೆ. ನೇಮಕಾತಿ ವಿಚಾರ 70,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಬರೀತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನಾಗಬಾರ್ದು, ಅದಕ್ಕೆಲ್ಲ ಪ್ರತಿಯೊಂದು ರೂಪು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು,